ವೆರಿಫೈಡ್ ಆಗ್ತದೆ, ನೋಂದಣಿ ಇದ್ದಂಥದ್ದು. ನೋಂದಣಿ ಮಾಡಿಟ್ಟವ್ರೆಲ್ಲರೂ ಬೇಕಾದ ಮಾಡ್ಬೇಕಂತೂ ಇಲ್ಲ. ನಾವು ಲೈಸೆನ್ಸ್ ತೆಗ್ಸೀವಿ ರೀ, ನಮ್ಮ 10 ಮೀಟ್ರ್ 20 ಬಡಿ ಇಲ್ಲ, ಅವರು ಕಡಿಮೆ ಹಾಕೋದಂಥದ್ದು. ತೊಗೊಂಡವರು ಇನ್ನೇ ನಮ್ಮ ಕಾನೂನು ನಮ್ಮ ಪರ ಐತಿ, ಮೈಕ್ರೋಫೈನಾನ್ಸ್ ನಮ್ಮ ಪರ ಐತಿ, ನಾವು ಮುಳುಗಿಸ್ತೀಪ್ಪ ಅಂದ್ರೆ ಎರಡೂ ಆಗಬಾರ್ದು. ಇದೇ ಶೋಷಣೆ. ಶೋಷಣೆ ಭಾಳ ಭಾಳ ಸೂಕ್ಷ್ಮದ ವ್ಯವಹಾರ. ನಮ್ಮ ಕಣ್ಣಲ್ಲೇ ಇದು ಟೆರ್ರರಿಸಮ್ ಅಂತ ನಾವು ಕರಿತೀವಿ. ಟೆರ್ರರಿಸಮ್ ನಮ್ಮ ಕಣ್ಣಲ್ಲೇ ಅವ ವಿದೇಶದವನು, ಪಾಕಿಸ್ತಾನದವನು ಕೆಟ್ಟಪ್ಪ ನಮ್ಮ ದುಮಡಿ ಮಾಡ್ತಾನೆ, ಹಿಂಸಾ ಮಾರ್ಗಡ್ತಾನ ಅಂತಾನೆ. ಅದೇ ಕಾಲಕ್ಕೆ ಹುತಾತ್ಮತ್ ಕರ್ಕೊಳ್ತೀವಿ, ನಾವು ಮಹಾತ್ಮ ಅಂತ ಕರ್ಕೊಳ್ತೀವಿ. ಅವು ಇನ್ನೊಂದು ದೇಶ ಹೋಗಿ ಆ ಮಂದಿನ ಅಲ್ಲಾರು ಅಂದ್ರೆ ಆ ಹುತಾತ್ಮ ದೊಡ್ಡಪ್ಪ ರಾಷ್ಟ್ರಭಕ್ತ ಅಂತ ಕರ್ಕೊಳ್ತೀವಿ. ಅವ್ರಿಗೆ ನಮ್ಮವ ಏನಪ್ಪ ದೇಶದ್ರೋಹಿ, ನಮಗೆ ಅವರವ ದೇಶದ್ರೋಹಿ. ನಮಗೆ ನಮ್ಮವ ಆತ್ಮಾಭಿಮಾನಪ್ಪ, ಅವನ ಮನುಷ್ಯ ನಮ್ಮ ದೇಶಕ್ಕೆ ಜೀವ ಕೊಟ್ಟ ರಾಷ್ಟ್ರಭಕ್ತ. ಇವೆಲ್ಲ ಭಾಳ ಡಿಫೈನ್ ಮಾಡೋದು ಭಾಳ ಕಷ್ಟ ಅದ. ಹಂಗಿದು ಸಾಲ ತೊಗೊಂಡ ಪರವಾಗಿ ಇದದ ಸುಗ್ರೀವಾಜ್ಞೆ. ಮತ್ತು ಅವ್ರು ಭಾಳ ಕಾಟ ಆಗಿತ್ತು. ಬೇಕಾದಾಗ ಹೋದ್ರೆ ವಸೂಲಿ ಮಾಡಕ್ಕೆ ರಾತ್ರಿನ ಹೋಗೋದ, ಮಲಗಿದ ಹೋಗೋದ, ಕುಂತ ಹೋಗೋದ, ಮಂಜಾಗಿ ಕೇಳೋದು, ಏನು ಬೇಡ ನಮ್ಮ ದುಡ್ಡು, ಏನು ಬೇಡ ನಮ್ಮ ದುಡ್ಡು ಅಂತ ಹೇಳೋದು. ಮನೆಗೆಲ್ಲ ಬೀಗ ಹಾಕೋದು, ಕೀಲೆ ಹಾಕೋದು, ಹೊರಗೆ ಹಾಕೋದು. ಅವ್ರದ್ದು ಜೋರಾಯ್ತು, ನಾವು ಸಾಲನ ಕೊಟ್ಟಿವಿ ಅಂತೇಳಿ. ಮತ್ತು ಸರಿಯಾದ ರೆಕಾರ್ಡ್ಸು ಇಲ್ಲ, ಸಿಕ್ಕಾಪಟ್ಟೆ ಬಡ್ಡಿ ತೊಗೊಂಡವ್ರು 1-2 ಸಲ ಆಗಿದ್ರು. ಪಾಪ ಊರು ಬಿಡಾಕೈತಿದ್ವು, ಸಹಾಯಕೈತಿದ್ವು. ಆ ದಿಶೆಯಲ್ಲಿ ಸರ್ಕಾರ ದಯೆಯಿಂದ ಈ ಒಂದು ಸುಗ್ರೀವಾಜ್ಞೆ ಹೊರಡಿಸಿದ, ಅದಕ್ಕೆ ಹ್ಯಾಟ್ಸಪ್. ಆದ್ರೆ ಅದೇ ಕಾಲಕ್ಕೆ ಇದು ಕಾನೂನು ಆಗಬೇಕು. ಪಾಪ ಕೊಟ್ಟವರು ಸಹಿತ ಬಡ್ಡಿ RBI ರೂಲ್ಸ್ ಪ್ರಕಾರ ಹೋಗ್ಬೇಕು. ಯಾರು ಕೊಟ್ಟವರು ರಿಜಿಸ್ಟ್ರೇಷನ್ ಇಲ್ಲದೆ ಹೋದ್ರು, ಕಟ್ಟ ಅಂತ ಹೇಳಿದ್ವಲ್ಲ, ಹಂಗೆ ಹೆಲ್ಪ್ ಆಗುವಂಥವ್ರಿಗೆ ಇದರಿಂದ ಪೆಟ್ಟು ಬೀಳ್ತದೆ ಈ ಸುಗ್ರೀವಾಜ್ಞೆದು. ಯಾರಿಗೂ ಸಹಾಯ ಮಾಡ್ಬೇಕಂತೇನೋ ಅನಿಸ್ತಂದ್ರೆ ಬೇಡಪ್ಪ ನಮಗಿಲ್ಲ ಸಾಬ್ರಿ ಅಂತೇಳಿ. ಮೊದಲು ನಿಮಗೆ ಗೊತ್ತದ, ಏನೋ ಆಕ್ಸಿಡೆಂಟ್ ಆದ ತಕ್ಷಣ ಯಾರಿಗೆ ತ್ರಾಸ ಆಯ್ತು ನೀರು ಹಾಕೋದು ಮಾಡೋ ಹೋಗಿದ್ರು. ನಂತರ ಅವ್ರಿಗೆ ಬೆಲೆ ಹತ್ತಿದ್ರಿ ಕಾನೂನು. ನೀವು ಯಾಕೆ ಅಲ್ಲಿ ಹೋಗಿದ್ರಿ, ಅಲ್ಲಿ ಯಾರು ಇದ್ರು, ನಿಮ್ಗೆ ಅವ್ರಿಗೇನು ಹಿಂಗೆ ಆ ಕೇಸ್ ಮುಗಿತನಕ ಆ ವ್ಯಕ್ತಿ ಅಲ್ಲೇ ಇರ್ಬೇಕು, ಓಡಾಡಬೇಕು. ಹಂಗಾಗಿ ಆಕ್ಸಿಡೆಂಟ್ ಆಗಿ ಬಿದ್ದರೂ ನೀರು ಹಾಕಿ ಹೋಗಿರ್ಕಿಲ್ಲ. ಈಗ ಒಂದಿಷ್ಟು ಏನೋ ರಿಲ್ಯಾಕ್ಸೇಷನ್ ತೋರಿಸಿದ್ದಾರೆ, ಈಗೇನೋ ಹೆಚ್ಚು ಕಡಿಮೆ ಹೋಗ್ತಾರೆ. ಆದರೂ ಈಗ ಹೋಗೋದಿಲ್ಲ. ಹಂಗೆ ಆಗಬಾರ್ದು, ಇದು ಸಹಿತ ಹಂಗಾಗಬಾರ್ದು. ಸಾಲ ಕೊಟ್ಟವ್ರಿಗೆ ಹೌದು ಮರಳಿ ಪರಿಸ್ಥಿತಿ ನಾವು ಭರವಸೆ ಇರಲಿ.